ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಹಾಗೂ ವೈಯಕ್ತಿಕ ಜೀವನದ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಅವರು ಕವನವೊಂದನ್ನ ಬರೆಯುವ ಮೂಲಕ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕವನ ವಾಚಿಸಿದ ಅವರು ದೇಶದ ಇಂದಿನ ವಾಸ್ತವ ಸ್ಥಿತಿಯನ್ನ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಎಂದು ಪ್ರತಿಪಾದಿಸಿದರು. ಸಚಿವ ತಂಗಡಗಿ ಓದಿದ ಕವನದ ಸಾಲುಗಳು ಮೋದಿ ಅವರ ನಡೆಗಳನ್ನ ನೇರವಾಗಿ ಪ್ರಶ್ನಿಸುವಂತಿದೆ. ಮೋದಿ ಸಾಹೇಬರಿಗೆ ವಿರೋಧ ಪಕ್ಷಗಳೇ ಇಲ್ಲದ ಭಾರತ ಬೇಕು, ಹೆಂಡತಿ ಇಲ್ಲದ ಜೀವನ ಮತ್ತೆ ಮಕ್ಕಳಿಲ್ಲದ ಅಂಗಳ ಬೇಕು. ಈ ತರ ಹೇಳುವ ಮೂಲಕ ಮೋದಿ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಸಚಿವರು ಟೀಕೆ ಮಾಡಿದ್ರು. ಮೋದಿ ಅವರಿಗೆ ಪ್ರಶ್ನೆಗಳಿಲ್ಲದ ಸಂಸತ್ತು ಬೇಕು, ತಮ್ಮನ್ನ ಸವಾಲು ಹಾಕದ ಮೀಡಿಯಾಗಳು ಇರಬೇಕು ಎಂಬುದು ಅವರ ಆಸೆ. ಆಡಿಟ್ ಮಾಡದ ಹಣ ಮತ್ತು ಏನನ್ನೂ ಪ್ರಶ್ನಿಸದ ಬುದ್ಧಿ ಇಲ್ಲದ ಭಕ್ತರು ಅವರಿಗೆ ಬೇಕು. ಇದುವೇ ಮೋದಿ ಅವರ ವಾಸ್ತವ ಸತ್ಯ ಎಂದು ತಂಗಡಿಗೆ ಆಕ್ರೋಶ ಹೊರಹಾಕಿದ್ರೆ, ನಾನು ಭಾರತದ ಸತ್ಯವನ್ನೇ ಕವನದಲ್ಲಿ ಬರೆದಿದ್ದೇನೆ, ಇದನ್ನ ಹೇಳಲು ನಾನು ಧೈರ್ಯ ಮಾಡಿದ್ದೇನೆ ಎಂದು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡರು. ಒಂದೇ ಒಂದು ಪ್ರಶ್ನೆ ನಾನು ಬಿಜೆಪಿ ಮಿತ್ರರಿಗೆ ನಿಮ್ಮ ಮುಖಾಂತರ 12 ವರ್ಷ ಈ ರಾಜ್ಯ ದೇಶದ ಪ್ರಧಾನಮಂತ್ರಿಗಳ 12 ವರ್ಷ ಹಿಂದಿನ ಪ್ರಧಾನಮಂತ್ರಿಗಳು ಯಾವುದಾದ್ರೂ ದೇಶಕ್ಕೆ ಭೇಟಿ ಕೊಟ್ಟು ಯಾವುದಾದ್ರೂ ದೇಶದೊಳಗ ವಾಣಿಜ್ಯ ಉದ್ಯಮ ಇರ್ಬೋದು, ನಮ್ಮ ಕೈಗಾರಿಕೆ ಇರ್ಬೋದು, ಏನು ನಾವು ಅಗ್ರಿಮೆಂಟ್ ಮಾಡ್ತೀವಿ ಬೇರೆ ದೇಶದ ಜೊತೆಗೆ ಹೋಗಿ ಅವನ್ನೆಲ್ಲವೂ ಬಂದ ಮೇಲೆ ಒಂದು ಪ್ರೆಸ್ ಮಿತ್ರರು ಕರಿತಿದ್ರು, ಕರೆದು ಒಂದು ಮಾಧ್ಯಮಗೋಷ್ಠಿ ಮಾಡ್ತಿದ್ರು. ಯಾರು ಮನಮೋಹನ್ ಸಿಂಗ್ ಇರುತ್ತೆ, ಎಲ್ಲರೂ. ಆದರೆ 12 ವರ್ಷ ನಿಮ್ಮನ್ನ ಎಂದರ ಕರೆದು ಪ್ರೆಸ್ ಮೀಟ್ ಮಾಡ್ಯಾರ ಮೋದಿಯವರು? ಈ ದೇಶದಾಗ ಮಾಧ್ಯಮ ಎದುರಿಸುವಂಥ ಶಕ್ತಿ ಐತೆ ಬಿಜೆಪಿಯವರಿಗೆ, ಅದು ಮೋದಿಯವರಿಗೆ ಐತೆ. ಇದ್ರಂದ್ರೆ ಪ್ರೆಸ್ ಮೀಟ್ ಮಾಡಕ್ಕೆ ಮನ್ ಕಿ ಬಾತ್ ಮುಂದೆ ಯಾರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇವ್ರು ಏನ್ ಮಾತಾಡ್ತಾರೋ ಅದನ್ನ ರೆಕಾರ್ಡಿಂಗ್ ಮಾಡಿ ಬಿಡ್ತಾರ. ಅದಕ್ಕೆ ನಾನು ಹೇಳಿದ್ದು ಆಗಲೇ ಅದನ್ನ ಏನೋ ಇನ್ನೊಮ್ಮೆ ಹೇಳಿ ಅದನ್ನ ಭಾಳ ಮಂದಿ ಬಂದಿರಿ ಅಲ್ಲ ರಾಗಣ ಸರ್, ಈಗ ನೀವೊಂದು ಬರ್ತೀರಿ, ರಾಗಣ ಒಂದು ಬರ್ತೀರಿ. ಅಲ್ಲ, ಇಲ್ಲಿ ಮೋದಿಯವ್ರು ಹೆಂಗಿರ್ಬೇಕು ಒಂದು ಎಕ್ಸಾಂಪಲ್ ಮೋದಿ ಸಾಹೇಬರಿಗೆ ಆಗಲೇ ನಾನು ಹೇಳಿದ್ದೀನಿ, ಈಗ ನೀವು ಬಂದಿರಿ ಕೇಳ್ರಿ. ಮೋದಿ ಸಾಹೇಬರಿಗೆ ಹೆಂಗಿರ್ಬೇಕು ಅಂತಂದ್ರೆ, ಮೋದಿ ಸಾಹೇಬರು ವಿರೋಧ ಪಕ್ಷವಿಲ್ಲದ ಭಾರತ ಬೇಕು, ವಿರೋಧ ಪಕ್ಷವಿಲ್ಲದ ಭಾರತ ಬೇಕು, ಹೆಂಡತಿ ಇಲ್ಲದ ಜೀವನ ಬೇಕು, ಮಕ್ಕಳಿಲ್ಲದ ಅಂಗಳ ಬೇಕು. ಅದ್ರ ಮಕ್ಕಳು ಏನ್ ಮಾಡ್ತಾರೆ ಆ ಅಂಗಳದಾಗ? ಪ್ರಶ್ನೆಗಳಿಲ್ಲದ ಸಂಸತ್ ಬೇಕು, ಪ್ರಶ್ನೆ ಕೇಳಬಾರ್ದವ್ರಿಗೆ ಅಂತ ಸಂಸತ್ ಬೇಕು ಮೋದಿಯವ್ರಿಗೆ. ಒಂದೇ ಒಂದು ಪ್ರಶ್ನೆ ನಾನು ಬಿಜೆಪಿ ಮಿತ್ರರಿಗೆ ನಿಮ್ಮ ಮುಖಾಂತರ